ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ 18. ರಾಧಾಕೃಷ್ಣ ಇಬ್ಬರು ಭಾರತಕ್ಕೆ ಬಂದಿಳಿದರು. ಲಗೇಜ್ ತೆಗೆದುಕೊಂಡ ಕೃಷ್ಣ ಎಲ್ಲವನ್ನು ರಾಧಾಗೆ ಕೊಟ್ಟ. ಹೇ, ಯಾರತ್ರ ಅದು ಎತ್ತಿಕೊಂಡು ಬರೋಕೆ ಹೇಳು, ನನಗೆ ಇದನ್ನೆಲ್ಲ ಎತ್ತಿಕೊಳ್ಳೋಕ್ಕಾಗಲ್ಲ, ರಾಧಾ ಹೇಳಿದಾಗ, ನಿನ್ನೆಯಿಂದ ನಾನು ನಿನ್ನ ಎಷ್ಟು ಬಾರಿ ಎತ್ತಿಕೊಂಡಿದ್ದೀನಿ, ನೀನು ಲೆಕ್ಕ ಹಾಕಿದ್ಯೋ ಇಲ್ವೋ, ನಾನು ಸರಿಯಾಗಿ ಲೆಕ್ಕ ಹಾಕಿದ್ದೀನಿ. ಅದರ ಲೆಕ್ಕ ಚಿತ್ತ ಮಾಡ್ತಾ ಇದ್ದೀನಿ. ಜನ ಮಾಡಿದ್ರೆ ಅವರಿಗೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರಾ? ಸುಮ್ಮನೆ ಎತ್ತಿಕೊಂಡು ಬಾರೆ ಎಂದ ಕೃಷ್ಣ. ಹೇಗೆ ಹೋಗೋದು ನಾವು? ಮನೇಲಿ ಬರ್ತಾ ಇರೋ ವಿಷಯ ಹೇಳಿಲ್ವಲ್ಲ, ಹೇಳಿದ್ದಿದ್ರೆ ಕಾರಾದರೂ ಕಳಿಸ್ತಾ ಇದ್ರು, ರಾಧಾ ಹೇಳಿದಾಗ, ಆಟೋದಲ್ಲಿ ಹೋಗೋಣ. ಆ ಮನೆಯಲ್ಲಿ ಹೇಳಿದ್ದಿದ್ರೆ ಇಷ್ಟು ಬೇಗ ಬರೋದು ಬೇಡ, ಸ್ವಲ್ಪ ದಿನ ಅಲ್ಲೇ ಇರಿ ಅಂತ ಖ್ಯಾತೆ ತೆಗಿತಾ ಇದ್ರು ತಾತ, ಅದಕ್ಕೆ ಹೇಳ್ದೇನೆ ಬರೋಣ ಅಂದಿದ್ದು ಎಂದವ ಆಟೋಗೆ ಕೈ ಅಡ್ಡ ಇಟ್ಟ. ಇಬ್ಬರು ಆಟೋದಲ್ಲಿ ಮನೆಗೆ ಬಂದರು. ಬಾಗಿಲ ಬಳಿ ನಿಂತಿದ್ದ ರಾಧಾಕೃಷ್ಣರನ್ನು ಕಂಡ ಮನೆಯವರು, ಇದೇನು ಇಷ್ಟು ಬೇಗ ಮನೆಗೆ ಬಂದ್ರಲ್ಲ, ಸ್ವಲ್ಪ ದಿನ ಅಲ್ಲೇ ಇದ್ದು ಬರ್ಬೋದಿತ್ತಲ್ಲ, ಸಾವಿತ್ರಿ ಹೇಳಿದಾಗ, ಪರವಾಗಿಲ್ಲ, ಮನೆಯವರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಕರೆಕ್ಟಾಗಿ ಗೆಸ್ ಮಾಡಿದ್ದೆ, ಪಿಸುಗುಟ್ಟಿದ್ದಳು ರಾಧಾ. ಕಿರುನಗೆ ಬೀರಿದ ಕೃಷ್ಣ, ಅಜ್ಜಿ, ನಾನು ಹೇಳಿದೆ ಅಜ್ಜಿ, ಇವಳಿಗೆ ಹೋಗೋದು ಬೇಡ, ಸ್ವಲ್ಪ ದಿನ ಇಲ್ಲೇ ಸುತ್ತಾಡ್ಕೊಂಡಿರೋಣ ಅಂತ. ನನ್ನ ಮಾತೇ ಕೇಳಲಿಲ್ಲ. ಅಮ್ಮ ನೆನಪಾಗ್ತಾರೆ, ಅಪ್ಪ ನೆನಪಾಗ್ತಾರೆ ಅಂತ ಒಂದೇ ಕಣ್ಣಲ್ಲಿ ಹತ್ತಿದ್ದು. ಮಲೇಷ್ಯಾದಲ್ಲಿ ಪ್ರವಾಹನೇ ಬಂದು ಬಿಡ್ತು, ಜಾಸ್ತಿ ಆಗೋದು ಬೇಡ ಅಂತ ಅಲ್ಲಿಂದ ಕರ್ಕೊಂಡು ಬಂದುಬಿಟ್ಟೆ, ಕೃಷ್ಣ ಹೇಳಿದಾಗ, ಕೃಷ್ಣನನ್ನು ಕಣ್ಣು ಬಾಯಿ ಬಿಟ್ಟು ನೋಡಿದವಳು, ಚೆನ್ನಾಗಿ ಡ್ರಾಮಾ ಮಾಡ್ತೀಯ, ಮೆತ್ತಗೆ ಕೃಷ್ಣನಿಗೆ ಚಿವುಟಿ ಹೇಳಿದಳು. ನಿನ್ನಷ್ಟು ಚೆನ್ನಾಗಿ ಡ್ರಾಮಾ ಮಾಡಲ್ಲ ಬಿಡು ಎಂದ ಕೃಷ್ಣ. ಇರಲಿ ಬಿಡು ಸವಿ, ಅವ್ರಿಗಲ್ಲಿರೋಕೆ ಇಷ್ಟ ಆಗಲಿಲ್ಲ ಅನಿಸುತ್ತೆ, ಅದಕ್ಕೆ ಬೇಗ ಬಂದಿದ್ದಾರೆ. ಹೋಗಿ ಮಕ್ಕಳ, ಸ್ನಾನ ಮಾಡಿ ಬನ್ನಿ, ವಿಶ್ವನಾಥ್ ಹೇಳಿದರು. ಅಣ್ಣ, ಅತ್ತಿಗೆ, ನಮಗೇನು ತಂದಿದ್ದೀರಾ ಎನ್ನುತ್ತಾ ಬಂದರು ನಿಶಾಂತ್ ಹಾಗೂ ನವಮಿ. ಹೊರಗಡೆ ಹೋಗೋಕೆ ಬಿಟ್ಟಿಲ್ಲ ನಿಮ್ಮ ಅತ್ತಿಗೆ, ಅದಕ್ಕೆ ಏನು ತರೋಕ್ಕಾಗಲಿಲ್ಲ. ನಿಮಗೆ ಇಲ್ಲಿಂದಾನೆ ಏನಾದರೂ ತೆಗೆಸಿಕೊಡ್ತೀನಿ ಎಂದ ಕೃಷ್ಣ ಕೋಣೆಗೆ ಹೋದ. ರಾಧಾ, ಅಲ್ಲಿ ಏನೂ ತೊಂದರೆ ಆಗಿಲ್ಲ ತಾನೆ? ಕೃಷ್ಣ ಏನಾದರೂ ಅಶ್ವಥ್ ಕೇಳಿದಾಗ, ಇಲ್ಲ, ಅವನಿಂದ ಏನೂ ತೊಂದರೆ ಆಗಲಿಲ್ಲ ಎಂದಳು ರಾಧಾ. ಮತ್ತೆ ಯಾಕೆ ಬೇಗ ಬಂದ್ರಿ ಅಶ್ವಥ್ ಕೇಳಿದಾಗ, ಅದು ಅದು ರಾಗ ಎಳೆದವಳು ನಿಜ ವಿಷಯ ಹೇಳದೆ, ಅದೇ ಕೃಷ್ಣ ಹೇಳದ್ನಲ್ಲ, ನನಗೆ ನಿಮ್ಮ ನೆನಪಾಯಿತು ಅಂತ, ಅದಕ್ಕೆ ಬಂದುಬಿಟ್ವಿ ಎಂದ ರಾಧಾ ಸೀದಾ ಕೋಣೆಗೆ ಹೋದಳು. ಸವಿ, ನಿನ್ನೆ ಹೇಳಿದ್ದೆಲ್ಲ ನೆನಪಿದೆ ತಾನೆ? ನಮ್ಮನ್ನೇ ಯಾಮರಿಸಿ ಆಸ್ತಿ ಹೊಡೆಯೋಕ್ಕೆ ಬಂದಿದ್ದಾರೆ, ಇವರಿಗೆಲ್ಲ ಬುದ್ಧಿ ಕಲಿಸ್ಲೇಬೇಕು. ಇವತ್ತಿನಿಂದ ನಾವು ನಮ್ಮ ನಾಟಕ ಶುರು ಮಾಡ್ಕೊಳ್ಬೇಕು. ರಾಧಾಕೃಷ್ಣ ಒಂದಾದರೆ ಅಶ್ವಥ್ ಮತ್ತು ಮಹೇಂದ್ರ, ಹಾಗೆ ಮೋಹನ್ಗೂ ಏನೂ ಮಾಡೋಕ್ಕಾಗಲ್ಲ. ನಾವೀಗ ಅವರಿಬ್ಬರನ್ನು ಒಂದು ಮಾಡಬೇಕು, ಇಬ್ಬರಿಗೂ ಪ್ರೀತಿ ಬರೋ ಹಾಗೆ ಮಾಡಬೇಕು, ವಿಶ್ವನಾಥ್ ಹೇಳುತ್ತಿರಬೇಕಾದರೆ, ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ ಎಂದ ಸಾವಿತ್ರಿ ರಾಧಾಕೃಷ್ಣರ ಕೋಣೆಗೆ ಬಂದರು. ಕ್ರಿಶ್, ಇದೇನು ಬೆಡ್ ಮೇಲೆ ಹೀಗೆ ಮಾಡ್ಕೊಂಡಿದ್ಯಾ, ಹೋಗಿ ಸ್ನಾನ ಮಾಡು, ರಾಧಾ ಹೇಳುತ್ತಿರಬೇಕಾದರೆ, ನನಗೆ ಆರ್ಡರ್ ಮಾಡೋಕ್ಕೆ ಬರಬೇಡ, ಸುಮ್ಮನೆ ನಿನ್ನ ಕೆಲಸ ನೋಡ್ಕೊ ಎಂದ ಕೃಷ್ಣ. ಕೃಷ್ಣ, ಅವಳು ನಿನ್ನ ಸ್ನಾನ ಮಾಡೋಕ್ಕೆ ಹೇಳ್ತಾ ಇದ್ರೆ ನೀನು ಅವಳಿಗೆ ಎದುರುತ್ತರ ಕೊಡ್ತಾ ಇದೆಯಲ್ಲೋ, ಹೋಗು ಸ್ನಾನ ಮಾಡು, ಆಮೇಲೆ ಬಂದು ಊಟ ಮಾಡಿ, ಸಾವಿತ್ರಿ ಹೇಳಿದಾಗ, ಸರಿ ಅಜ್ಜಿ, ಹೋಗ್ತೀನಿ. ಅವರಿಗೆ ಎದುರುತ್ತರ ಕೊಡಲು ಇಷ್ಟಪಡದೆ ಶೌಚಾಲಯಕ್ಕೆ ಹೋಗುತ್ತಿದ್ದ. ರಾಧಾ, ತಗೋ ಈ ಎಣ್ಣೆನ, ಅವನ ತಲೆಗೆ ಬೆಣ್ಣಿಗೆ ಹಚ್ಚಿ ಸ್ನಾನ ಮಾಡಿಸು, ಸಾವಿತ್ರಿ ಎಣ್ಣೆ ಕೊಟ್ಟಾಗ, ಅಜ್ಜಿ, ಅದೆಲ್ಲ ಏನು ಬೇಡ, ನನಗೆ ಗೊತ್ತು ಸ್ನಾನ ಮಾಡೋಕ್ಕೆ, ಕೃಷ್ಣ ಹೇಳಿದ.
ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ಒಳ್ಳೇದು ಕಣೋ ಅಜ್ಜಿ ಹೇಳಿದಾಗ, ಕೊಡು ಆ ಎಣ್ಣೆನ, ನಾನೇ ಹಚ್ಚಿ ಸ್ನಾನ ಮಾಡ್ತೀನಿ. ಕೃಷ್ಣ ಕೈ ಚಾಚಿ ಹೇಳಿದ. ಇಲ್ಲ, ಇದನ್ನು ಹೆಂಡತಿ ಹಚ್ಚಿದ್ರೇ ಒಳ್ಳೇದಾಗೋದು. ನೀನಿದನ್ನು ತಗೋರಾದ, ಅವನಿಗೆ ಹಚ್ಚು ಎಂದರು ಸಾವಿತ್ರಿ. ರಾಧಾ ಅದನ್ನು ತೆಗೆದುಕೊಂಡು ಶೌಚಾಲಯಕ್ಕೆ ಹೋದಳು. ಅವಳ ಹಿಂದೆಯೇ ಕೃಷ್ಣ ಹೋದ. ಅವ್ರು ಕೊಟ್ಟರು, ಇವಳು ಸೀದಾ ಇಟ್ಕೊಂಡು ಬಂದ್ಲು, ಬೇಡ ಅನ್ನೋಕ್ಕಾಗಲ್ವಾ? ಕೃಷ್ಣ ಬೈದಾಗ, ನಿಂಗೆ ಬೇಡ ಅನ್ಬೋದಿತ್ತಲ್ಲ, ರಾಧಾ ಹೇಳಿದಳು. ಹೇಳದ್ನಲ್ಲ, ಅಜ್ಜಿ ಕೇಳಲೇ ಇಲ್ಲ ಎಂದ ಕೃಷ್ಣ. ನಾನು ಅಲ್ಲೇ ಇದ್ದೆ ತಾನೆ, ನಿನ್ನ ಮಾತೇ ಕೇಳಲಿಲ್ಲ, ಇನ್ನು ನನ್ನ ಮಾತು ಕೇಳ್ತಾರಾ? ಸುಮ್ಮನೆ ತಲೆ ತಿನ್ಬೇಡ, ಬಾಯಿ ಮುಚ್ಚಿ ಕೂತ್ಕೋ, ಎಣ್ಣೆ ಹಚ್ತೀನಿ ರಾಧಾ ಹೇಳಿದಾಗ ಅವಳ ಕೈಯಲ್ಲಿದ್ದ ಎಣ್ಣೆಯ ಬೌಲನ್ನು ತೆಗೆದುಕೊಂಡು ಎಲ್ಲ ಎಣ್ಣೆಯನ್ನು ತಲೆಗೆ ಸುರಿದುಕೊಂಡ ಕೃಷ್ಣ. ಆಯ್ತಲ್ಲ, ಎಣ್ಣೆ ಹಚ್ಚಿ ತೊಲಗು ಇಲ್ಲಿಂದ, ಬಾಗಿಲತ್ತ ತೋರಿಸಿ ಹೇಳಿದ. ರಾಧಾ ಅಲ್ಲಿಂದ ಹೋಗುತ್ತಿರಬೇಕಾದರೆ ಕೃಷ್ಣ ಸುರಿದುಕೊಂಡಿದ್ದ ಎಣ್ಣೆ ಕೆಳಗಡೆ ಬಿದ್ದಿದ್ದರಿಂದ ಕಾಲು ಜಾರಿ ಬೀಳಲು ಹೋದಾಗ ಅವಳ ನಡು ಬಳಸಿ ಹಿಡಿದ ಕೃಷ್ಣ. ಅವಳ ನೀಳ ಕಣ್ಣುಗಳ ನೋಡುತ್ತಾ ಮೈ ಮರೆತು ಬಿಟ್ಟ. ಅವಳು ಒಂದು ಬಾರಿ ಎಲ್ಲವನ್ನೂ ಮರೆತು ಬಿಟ್ಟಳು. ನಿಹಕ್ಕೆ ಬಂದರೆ ಹೃದಯದ ಗತಿ ಏನು ಹೇಳು ನೀನು, ನೀನೇ ಹೇಳು. ಇಂದು ನಿನ್ನ ಕನಸಿನಲ್ಲಿ ಕಡೆ ನೀನು, ಶುರು ನಾನು. ನಿನ್ನೊಲವಿಗೆ ಮಿಡಿಯದ ಹೃದಯದ ಉಪಯೋಗ ಏನು ಹೇಳು ಹೇಳು ನೀನು. ಇಬ್ಬರ ಮನಸ್ಸಲ್ಲೂ ಇದೇ ಹಾಡು ಗುಯಿಗುಟ್ಟುತ್ತಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ನೋಡುವುದರಲ್ಲಿ ನಿರತರಾಗಿದ್ದರು. ಇಬ್ಬರ ಹೃದಯವೂ ಜೋರಾಗಿ ಬಡಿಯುತ್ತಿತ್ತು. ಕೃಷ್ಣ ಅವನ ಹಿಡಿತವನ್ನು ಬಿಗಿ ಮಾಡಿದ್ದ. ಎಚ್ಚೆತ್ತರಾದ ಅವನಿಂದ ದೃಷ್ಟಿ ಸರಿಸಿ, ಬಿಡು ಕೃಷ್ಣ ಎಂದಳು. ಕೃಷ್ಣ ಕೈ ಬಿಟ್ಟು ಬಿಟ್ಟ. ರಾಧಾ ಕೆಳಕ್ಕೆ ಬಿದ್ದು ಬಿಟ್ಟಳು. ಥು ಪಾಪಿ, ಯಾಕೋ ಬಿಟ್ಟೆ? ಕೆಳಕ್ಕೆ ಬಿದ್ದವಳು ಕೋಪದಲ್ಲಿ ಕೇಳಿದಳು. ನೀನೇ ತಾನೇ ಬಿಡೋಕೆ ಹೇಳಿದ್ದು, ಅದಕ್ಕೆ ಬಿಟ್ಟೆ ಕೃಷ್ಣ ಹೇಳಿದಾಗ, ನನ್ನ ಸೊಂಟ ಹೋಯ್ತು ಕಷ್ಟಪಟ್ಟು ಮೇಲೆದ್ದು ಹೇಳಿದ್ದಳು ರಾಧಾ. ಇದು ನಿನ್ನೆದಕ್ಕೆ ಪನಿಷ್ಮೆಂಟು, ಇಷ್ಟೇ ಅಲ್ಲ, ಇನ್ನೂ ಇದೆ, ನೋಡ್ತಾ ಇರು. ನಾನು ಕೊಡೋ ಕಾಟಕ್ಕೆ ನಿನ್ನ ಬಿಟ್ಟು ಓಡಿ ಹೋಗಬೇಕು, ಹಾಗೆ ಮಾಡ್ತೀನಿ ಕೃಷ್ಣ ಹೇಳಿದಾಗ, ನಾನು ಯಾವತ್ತೂ ನಿನ್ನ ಬಿಟ್ಟು ಓಡಿ ಹೋಗಲ್ಲ ಕೃಷ್ಣ, ಯಾವಾಗಲೂ ನಿನ್ನ ಜೊತೆಗೇ ಇರ್ತೀನಿ ಮನಸ್ಸಲ್ಲೇ ಹೇಳಿದವಳು. ನಾನೇನು ಕಡಿಮೆನಾ ಕಾಟ ಕೊಡೋದ್ರಲ್ಲಿ? ಮಾಡ್ತೀನಿರು, ಹೊರಗಡೆ ಬಾ ನೀನು ಎನ್ನುತ್ತಾ ಹೋದಳು ರಾಧಾ. ರಾಧಾ, ತಗೋ ಜ್ಯೂಸ್, ಕೃಷ್ಣನಿಗೆ ಕೊಡು, ನೀನೇ ಮಾಡಿದ್ದು ಅಂತ ಹೇಳು, ಬೇಡ ಅಂದರೂ ಕುಡಿಯೋ ತನಕ ಬಿಡಬೇಡ ಅಜ್ಜಿ ಹೇಳಿದಾಗ, ಸರಿ ಅಜ್ಜಿ ಎಂದ ರಾಧಾ ಕೃಷ್ಣ ಇದ್ದ ಕೋಣೆಗೆ ಬಂದಳು. ಟವಲ್ ಸುತ್ತಿಕೊಂಡು ಬಟ್ಟೆ ಹುಡುಕಾಡುತ್ತಿದ್ದ ಕೃಷ್ಣ. ಒಬ್ಬ ಬಾಡಿ ಬಿಲ್ಡರ್, ಪೈಲ್ವಾನ್ ಹಾಗೆ ಇದ್ದಾನೆ. ಬಾಗಿಲ ಬಳಿ ನಿಂತು ಮನಸ್ಸಲ್ಲೇ ಮಾತಾಡಿಕೊಳ್ಳುತ್ತಿದ್ದಳು ರಾಧಾ. ಕೃಷ್, ತಗೋ ಜ್ಯೂಸ್ ಎಂದು ಲೋಟವನ್ನು ಅವನ ಮುಂದೆ ಇಟ್ಟಳು. ಅಲ್ಲೇ ಇದ್ದ ಬಟ್ಟೆಯಿಂದ ದೇಹವನ್ನು ಮುಚ್ಚಿಕೊಂಡವ, ಲೇ ಏನೇ ಹಾಗೆ ಬರ್ತಾ ಇದೆಯಾ? ಡೋರ್ ನಾಕ್ ಮಾಡಿ ಬರಬೇಕು ಅಂತ ಗೊತ್ತಾಗೋದಿಲ್ವಾ? ಪಾಪ, ಇಲ್ಲೊಬ್ಬ ಅಮಾಯಕ ಇದ್ದಾನೆ, ಅವನ ಮಾನಕ್ಕೆ ಬೆಲೆಯೇ ಇಲ್ವಾ ಕೃಷ್ಣ ಕೇಳಿದಾಗ, ನನ್ನ ರೂಮ್ಗೆ ನಾನು ಬರಬೇಕಾದ್ರೆ ಡೋರ್ ನಾಕಿ ಮಾಡಿ ಬರಬೇಕಾ? ಅಲ್ಲ, ನಿಂಗೆ ಡೋರ್ ಕ್ಲೋಸ್ ಮಾಡಿ ಬಟ್ಟೆ ಹಾಕೋಕ್ಕಾಗಲ್ವಾ? ಮತ್ತೆ ನೀನು ಹೇಳಿದ ಅಮಾಯಕ ನನ್ನ ಗಂಡ ಅನ್ನೋದನ್ನು ಮರಿಬೇಡ ರಾಧಾ ಹೇಳಿದಾಗ, ಇತ್ತೀಚೆಗೆ ಗಂಡ ಗಂಡ ಅಂತ ತುಂಬ ಜಪ ಮಾಡ್ತಾ ಇದೀಯಾ, ಏನು ವಿಷಯ ಕೃಷ್ಣ ಕೇಳಿದಾಗ, ವಿಷಯ ಏನಿಲ್ಲ ರಾಧಾ ಹೇಳಿದಾಗ ಅವಳ ಮುಖ ಕೆಂಪಾಗಿತ್ತು. ನೋಡು,
ನನ್ನ ಮೇಲೆ ಫೀಲಿಂಗ್ ಏನಾದರೂ ಬಂದಿದ್ರೆ ಪ್ಲೀಸ್ ಈಗಲೇ ಅದನ್ನೆಲ್ಲ ಮನಸ್ಸಿಂದ ತೆಗೆದುಬಿಡು. ನನಗೆ ನಿನ್ನ ಮೇಲೆ ಹಾಗೆಲ್ಲ ಫೀಲಿಂಗ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ. ನೀನು ನನ್ನ ಲವ್ನ ಹಾಳು ಮಾಡಿದವಳು. ನಿನ್ನ ಮೇಲೆ ನನ್ನ ದ್ವೇಷ ಇರುತ್ತೆ ಹೊರತು ಪ್ರೀತಿ ಗೀತಿಯೆಲ್ಲ ಬರಲ್ಲ. ಕೃಷ್ಣ ಖಾರವಾಗಿ ನುಡಿದ. ಲವ್ವಾ? ಆಶ್ಚರ್ಯದಿಂದ ರಾಧಾ ಕೇಳಿದಾಗ, ಹಾಂ, ಲವ್. ನಾನು ವಂದನಾನ ತುಂಬ ಪ್ರೀತಿ ಮಾಡ್ತಾ ಇದ್ದೆ. ಪ್ರಪೋಸ್ ಕೂಡ ಮಾಡಿದ್ದೆ. ಅವಳು ಟೈಮ್ ಕೂಡ ಕೇಳಿದ್ಲು. ಆದರೆ ನನಗೂ ನಿಂಗೂ ಮದುವೆ ಆಗೋಯ್ತು. ಅವಳು ನನಗೆ ಬಾಯಿಗೆ ಬಂದ ಹಾಗೆ ಬೈದು ಹೋದ್ಲು. ನಿನ್ನ ಮೇಲೆ ಎಷ್ಟು ಕೋಪ ಇದೆ ಗೊತ್ತಾ ನನಗೆ? ಕೃಷ್ಣ ಹೇಳಿದಾಗ ರಾಧಾ ಕಣ್ಣು ತುಂಬಿ ಬಂದಿತ್ತು. ತನಗೆ ತಾನೇ ಸಮಾಧಾನ ಮಾಡಿ, ಆದರೆ ಅವಳಿಗೀಗ ಮದುವೆ ಫಿಕ್ಸ್ ಆಗಿರುತ್ತೆ. ರಾಧಾ ಹೇಳಿದಾಗ, ಅವಳಿಗೂ ನಾನಂದರೆ ಇಷ್ಟ ಇತ್ತು. ಆದರೆ ನಮಗೆ ಮದುವೆ ಆಗಿದೆ ಅಂತ ಗೊತ್ತಾದ ಮೇಲೇ ಅವಳು ಬೇರೆ ಮದುವೆಗೆ ಒಪ್ಪಿಕೊಂಡಿದ್ದು. ನೀನು ಬಂದ ಮೇಲೇ ಅಲ್ವಾ ನಮ್ಮ ಲವ್ ಹಾಳಾಗಿದ್ದು. ಇಲ್ಲ ಅಂದರೆ ಇಷ್ಟು ಹೊತ್ತಿಗೆ ನನಗೂ ವಂದನಾಗೂ ಮದುವೆ ಫಿಕ್ಸ್ ಆಗ್ತಾ ಇತ್ತು. ಕೃಷ್ಣ ಕೋಪದಲ್ಲಿ ಹೇಳಿದ. ನಾನೇನೋ ಮಾಡಿದೆ? ನಾನೇನಾದರೂ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ನಾ? ಅಥವಾ ನನ್ನ ಮದುವೆ ಆಗು ಅಂತ ಕೇಳಿಕೊಂಡ? ನನಗೂ ಕೌಶಲ್ ಜೊತೆ ಮದುವೆ ಫಿಕ್ಸ್ ಆಗಿತ್ತು ತಾನೆ. ನಮ್ಮಿಬ್ಬರ ಮಧ್ಯೆ ಬಂದಿದ್ದು ನೀನು ಕೂಡ ನನ್ನ ಲವ್ನ ಹಾಳು ಮಾಡಿದೆ ತಾನೆ. ಈಗೇನು ಬರೀ ನಾನೇ ಎಲ್ಲ ಮಾಡಿದ ಹಾಗೆ ಮಾತಾಡ್ತಾ ಇದೆಯಾ? ನನಗೆ ನಿನ್ನ ಮೇಲೆ ಯಾವ ಫೀಲಿಂಗ್ಸ್ ಕೂಡ ಇಲ್ಲ. ಆ ಫೀಲಿಂಗ್ ಬರೋಕ್ಕೂ ಸಾಧ್ಯ ಇಲ್ಲ ಎಂದವಳು ಅಲ್ಲಿಂದ ಹೊರಗಡೆ ಬಂದಳು. ಕಣ್ಣೀರನ್ನು ಎಷ್ಟೇ ತಡೆ ಹಿಡಿಯಲು ಪ್ರಯತ್ನಿಸಿದರೂ ಉಕ್ಕಿ ಉಕ್ಕಿ ಬರುತ್ತಿತ್ತು. ಎಷ್ಟಾದರೂ ಕೃಷ್ಣನೇ ಅವಳ ಮೊದಲ ಪ್ರೀತಿ. ರಾಧಾ ಮೇಲೆ ಕೋಪಗೊಂಡಿದ್ದ ಕೃಷ್ಣ ಊಟವೂ ಮಾಡದೆ ಸುಮ್ಮನೆ ಮಲಗಿದ. ಮನಸ್ಸಿಗೆ ಬೇಸರ ಮಾಡಿಕೊಂಡು ಜೊತೆಗೆ ಕೃಷ್ಣ ಊಟ ಮಾಡದ್ದಕ್ಕೆ ಅವಳು ಊಟ ಮಾಡದೇ ಮಲಗಿದಳು. ಬೆಳಗ್ಗೆ ಬೇಗ ಎದ್ದಳು. ಕೃಷ್ಣ ಮುಖ ಊದಿಸಿಕೊಂಡೇ ಇದ್ದ. ಹಿರಿಯರ ಆಶೀರ್ವಾದ ಪಡೆದು ಮನೆಯಿಂದ ಸೀದಾ KS ಸ್ಟುಡಿಯೋಗೆ ಬಂದಳು ರಾಧಾ. ಒಂದು ಸಿನಿಮಾ ಆಡಿಷನ್ಗಾಗಿ ತುಂಬ ಹುಡುಗಿಯರು ಬಂದಿದ್ದರು. ಅವರ ಜೊತೆಗೆ ಕೂತು ಅಕ್ಕಪಕ್ಕ ಕೂತವರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿದಳು. ಸ್ವಲ್ಪ ಸಮಯ ಕಳೆದ ಮೇಲೆ ಅನುರಾಧ ಎಂದು ಅವಳನ್ನು ಕರೆದಾಗ, ಕೃಷ್ಣ, ಮುಕುಂದ, ಮುರಾರೆ, ಶ್ರೀರಾಮ, ಆಂಜನೇಯ, ಶಿವಪ್ಪ, ಗಣಪ, ದುರ್ಗಮ್ಮ, ಪ್ಲೀಸ್ ನನ್ನೇ ಆಡಿಷನ್ನಲ್ಲಿ ಸೆಲೆಕ್ಟ್ ಮಾಡೋ ಹಾಗೆ ಮಾಡಿ ದೇವರುಗಳೇ. ನಿಮ್ಮೆಲ್ಲರ ದೇವಸ್ಥಾನಕ್ಕೂ ಬಂದು ನನ್ನ ಕೃಷ್ಣನಿಂದ ಉರುಳು ಸೇವೆ ಮಾಡಿಸ್ತೀನಿ. ಪ್ಲೀಸ್ ನನ್ನೇ ಸೆಲೆಕ್ಟ್ ಮಾಡಲಿ ಇವರೆಲ್ಲ. ದೇವರುಗಳ ಬಳಿ ಬೇಡುತ್ತಲೇ ಕ್ಯಾಮರಾ ಮುಂದೆ ನಿಂತಳು ರಾಧಾ. ನೋಡಮ್ಮ, ನಿನಗೆ ಯಾವ ಡೈಲಾಗ್ ಬೇಕೋ ಆ ಡೈಲಾಗ್ನ ಹೇಳಮ್ಮ. ರೆಡಿನಾ? ಡೈರೆಕ್ಟರ್ ಕೇಳಿದಾಗ, ಈ ವಯನ್ಗೆ ಅದೇನು ಅರ್ಜೆಂಟು? ಸ್ವಲ್ಪ ನೆನಪು ಮಾಡ್ಕೊಳ್ಳೋಕ್ಕಾದರೂ ಬಿಡಬೇಕಲ್ವಾ? ಈಗಿನಿಗಲೇ ಹೇಳು ಅಂದರೆ ಹೇಗೆ ಹೇಳೋದು ನಾನು? ಮನಸ್ಸಲ್ಲೇ ಯೋಚಿಸುತ್ತಿದ್ದವಳು, ರೆಡಿ ಸರ್ ಎಂದಳು ರಾಧಾ. ಓಕೆ, ಚಲನಚಿತ್ರದ್ದು ಅಮೂಲ್ಯ ಗಣೇಶ್ದು ಮಾಡ್ತೀನಿ ಸರ್. ರಾಧಾ ಹೇಳಿದಾಗ, ಸರಿ ಮಾಡಮ್ಮ ಎಂದ ಡೈರೆಕ್ಟರ್. ಲೈಟ್ಸ್, ಕ್ಯಾಮರಾ, ಆ್ಯಕ್ಷನ್. ಡೈರೆಕ್ಟರ್ ಹೇಳಿದರು. ಓಸಿ ಗಾಡಿ ಪೋಸ್ ನೋಡು. ಹೇಯ್, ಏನೋ ಏನೋ ಯಾರು ಯಾರು? ನಾನು ದಿನ ಇದೇ ರೋಡಲ್ಲಿ ಟ್ರಯಡ್ ನೋಡೋದು ಗೊತ್ತಾ? ಅದಕ್ಕೆ ಬೈಕ್ ಮೇಲೆ ಹತ್ತಿಸ್ಬಿಡ್ತೀನಿ. ಇಬ್ಬರ ಡೈಲಾಗನ್ನು ಮುದ್ದಾಗಿ ಹೇಳಿದ್ದಳು ರಾಧಾ. ಸೂಪರ್ ಸೂಪರ್. ಎಲ್ಲರೂ ಅವಳ ನಟನೆಯನ್ನು ಮೆಚ್ಚಿಕೊಂಡರು. ನೋಡೋಕ್ಕೂ ಚೆನ್ನಾಗಿದ್ಯಾ. ನಮ್ಮ ಸಿನಿಮಾಗೆ ನಾನು ಹೀರೋಯಿನ್ಗೆ ಹೇಗೆ ಇರಬೇಕು ಅಂತ ಅಂದ್ಕೊಂಡಿದ್ನೋ ಹಾಗೆ ಇದೆಯಾ. ಯು ಆರ್ ಸೆಲೆಕ್ಟೆಡ್ ಎಂದರು ಡೈರೆಕ್ಟರ್. ಖುಷಿಯಲ್ಲಿ ಕುಣಿದು ಕುಪ್ಪಳಿಸಿದ್ದಳು ರಾಧಾ. ಮನೆಗೆ ಬಂದವಳು ಎಲ್ಲರಿಗೂ ವಿಷಯ ಹೇಳಿ ಸಿಹಿ ಹಂಚಿದಳು. ಕೋಣೆಗೆ ಬಂದು ಮಂಚದ ಮೇಲೆ ಕೂತಿದ್ದ ಕೃಷ್ಣನನ್ನು ನೋಡಿ ಅವನಿಗೂ ಸಿಹಿ ಕೊಡಲು ಬಂದಳು. ಕೃಷ್, ತಗೋ ಸ್ವೀಟು. ನಾನು ಇವತ್ತು ಆಡಿಷನ್ನಲ್ಲಿ ಸೆಲೆಕ್ಟ್ ಆದೆ. ಇನ್ನು ಮುಂದೆ ನಾನು ಹೀರೋಯಿನ್. ನನಗೆ ಇನ್ನು ಮುಂದೆ ಮರ್ಯಾದೆ ಕೊಟ್ಟು ಮಾತಾಡಬೇಕು. ಹೋಗೆ ಬಾರೆ ಅಂದರೆ ಸರಿ ಇರಲ್ಲ. ತಗೋ ಸ್ವೀಟ್ ತಿನ್ನು. ನಾನಿವತ್ತು ತುಂಬ ಖುಷಿಯಲ್ಲಿದ್ದೀನಿ, ಹೇಳ್ಕೊಳಕ್ಕಾಗ್ತಾ ಇಲ್ಲ. ಕುಣಿಯುತ್ತಾ ಖುಷಿಯಿಂದ ರಾಧಾ ಹೇಳಿದಾಗ ಸ್ವೀಟಿನ ಡಬ್ಬವನ್ನು ದೂರಕ್ಕೆ ತಳ್ಳಿ,
ಮೊದಲು ನನ್ನ ಲವ್ನ ಹಾಳು ಮಾಡಿದೆ, ಈಗ ನನ್ನ ಲೈಫ್ನ ಹಾಳು ಮಾಡಿದೆ. ಅದ್ಯಾಕಾದರೂ ಬಂದ್ಯೋ ನನ್ನ ಜೀವನಕ್ಕೆ. ನೀನು ಬಂದ ಮೇಲೆ ಬರೀ ಫೇಲ್ಯೂರ್ ಅನ್ನೇ ಕಾಣ್ತಾ ಇದ್ದೀನಿ. ನೀನು ಮಾತ್ರ ನನ್ನ ಮುಂದೆ ಖುಷಿ ಖುಷಿಯಾಗಿರು. ನಾನು ನಿನ್ನ ನೋಡಿಕೊಂಡು ಹೊಟ್ಟೆ ಹುರ್ಕೊಳ್ತೀನಿ. ನೀನು ಬಂದಮೇಲೆ ನನ್ನ ಜೀವನನೇ ಸರ್ವನಾಶ ಆಗೋಯ್ತು. ಕೃಷ್ಣ ಹೇಳಿದಾಗ, ನಾನು ನಿನ್ನ ಲೈಫ್ನ ಹಾಳು ಮಾಡೋದನ್ನ ಏನು ಹೇಳ್ತಾ ಇದ್ಯಾ? ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ಯಾ ಕೃಷ್ಣ? ನಿನ್ನೆ ನೀನು ಹಾಗೆಲ್ಲ ಹೇಳಿದ್ದಕ್ಕೆ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಇವತ್ತು ಮತ್ತೆ ಬೇಜಾರು ಮಾಡ್ತಾ ಇದ್ಯಾ? ನೀನು ಜೊತೆಗೆ ಸಮಾಧಾನವಾಗಿ ಇರಬೇಕು ಅಂತ ಅಂದುಕೊಂಡ್ರು ನೀನೇ ಜಗಳಕ್ಕೆ ಬರ್ತಾ ಇದೆಯಲ್ಲ. ಅಳುತ್ತಲೇ ರಾಧಾ ಹೇಳಿದಾಗ, ನಿಜ ಹೇಳಿದ್ರೆ ತುಂಬ ಬೇಜಾರಾಗುತ್ತಲ್ವಾ ನಿಂಗೆ? ಬರೀ ನಿಂಗೆ ಮಾತ್ರ ಅಲ್ಲ, ನನಗೂ ತುಂಬ ನೋವಾಗ್ತಾ ಇದೆ. ನನ್ನ ಪ್ರೀತಿ ಕಿತ್ತುಕೊಂಡಾಗಲೂ ನನಗೆ ಇಷ್ಟು ಬೇಜಾರಾಗಲಿರಲಿಲ್ಲ. ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೆ ಕೂಡ. ಆದರೆ ನೀನು ಮಾಡಿದ ಒಂದು ತಪ್ಪು ನನ್ನ ಆ ಕನಸನ್ನೇ ನಾಶ ಆಗೋ ಹಾಗೆ ಆಯಿತು. ಈ ವಿಷಯಕ್ಕೆ ಮಾತ್ರ ನಾನು ನಿನ್ನ ಯಾವತ್ತೂ ಕ್ಷಮಿಸಲ್ಲ. ಕೃಷ್ಣ ಕೋಪದಲ್ಲಿ ಹೇಳಿದಾಗ, ನನ್ನ ತಪ್ಪಿಂದ ನಿನ್ನ ಕ್ರಿಕೆಟ್ ಪ್ಲೇಯರ್ ಆಗೋ ಆಸೆ ಸರ್ವನಾಶ ಆಯ್ತಾ? ಏನು ಹೇಳ್ತಾ ಇದ್ಯಾ ಕೃಷ್ಣ? ನಾನು ಯಾವ ತಪ್ಪು ಮಾಡಿದೆ? ರಾಧಾ ಕೇಳಿದಾಗ, ನೀನು ಯಾಕೆ ಆ ರೋನಿ ಲಾಸ್ಯ ತಂಟೆಗೆ ಹೋಗಬೇಕಿತ್ತು? ಅವನೇನು ಕುಡ್ದು ಗಾಡಿ ಓಡಿಸಿದ್ದ. ಆದರೆ ನಿಂಗೆ ಏನೂ ಆಗಿರಲಿಲ್ಲ ತಾನೇ? ಸುಮ್ಮನೆ ಅಲ್ಲಿಂದ ಬರ್ಬೋದಿತ್ತಲ್ಲ. ಅವರನ್ನು ಸ್ಟೇಷನ್ಗೆ ಹತ್ತೋ ಹಾಗೆ ಮಾಡಿ ಆ ಅಚಿಂತ್ಯ ಬರೋ ಹಾಗೆ ಮಾಡಿದೆ. ಅವನು ನಿನ್ನ ನೋಡಿ ಹುಚ್ಚ ಆದ. ನಿನ್ನ ಕಿಡ್ನ್ಯಾಪ್ ಮಾಡಿ ಅದೆಲ್ಲಿಗೋ ಕರ್ಕೊಂಡು ಹೋದ. ನಿನ್ನ ಬಿಡಿಸೋಕೆ ನಾನು ಬಂದೆ. ನಿನಗೆ ಸಹಾಯ ಮಾಡೋಕ್ಕೆ ಹೋಗಿ ಈಗ ನಾನು ಸಿಕ್ಕಿ ಹಾಕಿಕೊಂಡಿದ್ದೀನಿ. ಕೃಷ್ಣ ಕೂಗಾಡುತ್ತಾ ಹೇಳಿದಾಗ, ಅಚಿಂತ್ಯ ಏನು ಮಾಡ್ದ ನಿಂಗೆ? ಅವನು ಮಲೇಷ್ಯಾದಲ್ಲಿದ್ದಾನಲ್ಲ, ಅವನಿಂದ ನಿಂಗೆ ಏನು ತೊಂದರೆ ಆಯಿತು? ರಾಧಾ ಕೇಳಿದಾಗ, ಆ ಅಚಿಂತ್ಯ ಇಂಡಿಯಾಗೆ ಬಂದಿದ್ದಾನೆ. ನನ್ನ ಕರ್ಮಕ್ಕೆ ನಮ್ಮ ಕ್ರಿಕೆಟ್ ಸೆಲೆಕ್ಷನ್ ಕಮಿಟಿಯಲ್ಲಿ ಅವನೇ ಹೆಡ್ಡು. ಕೋಪದಲ್ಲಿ ಆರ್ಭಟಿಸಿದ್ದ ಕೃಷ್ಣ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.